ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆಗಳು ಆಗ್ತಾ ಇದೆ. 3 ದಿನ 2 ಭೇಟಿ 2 ಷರತ್ತುಗಳು. ಏನಿದು? ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದ್ದಾವೆ. 3 ದಿನ 2 ಭೇಟಿ 2 ಷರತ್ತು. ದೆಹಲಿ ಅಂಗಳದಲ್ಲಿ ಡಿಕೆ ಬ್ರದರ್ಸ್ ಪವರ್ ಗೇಮ್ ನಡೀತಾ ಇದೆ. ದೆಹಲಿಗೆ ಹೋದ ದಿನವೇ ವೇಣುಗೋಪಾಲ್ ಭೇಟಿ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ. 2 ದಿನ ಇಬ್ಬರು ಹೈಕಮಾಂಡ್ ನಾಯಕರ ಭೇಟಿ. 2 ಷರತ್ತುಗಳನ್ನ ವಿಧಿಸಿರುವ ಡಿಕೆ ಬ್ರದರ್ಸ್. ಏನು ಹಾಗಾದ್ರೆ? ಇದು ಅಶ್ವಮೇಘ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಸ್ಕೂಪ್. ಏನು ಷರತ್ತುಗಳು ಡಿಕೆ ಬ್ರದರ್ಸ್ ನ ಪವರ್ ಗೇಮ್ ಪ್ಲಾನ್ ನಲ್ಲಿ? ಆ ಷರತ್ತುಗಳು ಏನು? 3 ದಿನ ಆಯ್ತು, ಇಬ್ಬರ ಭೇಟಿ ಆಯ್ತು. ಹಾಗಾದ್ರೆ ಆ 2 ಷರತ್ತುಗಳು ಏನು? ಹಾಗಾದ್ರೆ ಏನು ಷರತ್ತುಗಳನ್ನ ಹಾಕಿದ್ದಾರೆ? ಬ್ರದರ್ಗೆ ಅಧಿಕಾರವನ್ನ ವಹಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಸಿಎಂ ಪಟ್ಟಾಭಿಷೇಕ ಮಾಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರೇಶ್ ಕುಮಾರ್ ಸಹಿತ ಅದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವ್ರು ಮಾತಾಡುವಂತ ಮಾತುಗಳಾಗಿರ್ಬೋದು, ಇನ್ನು ಬ್ರದರ್ ಜೊತೆ ಸೇರಿ ದೆಹಲಿ ಪ್ರಯಾಣ. ಹಾಗಾದ್ರೆ ಆ ಒಂದು ಷರತ್ತುಗಳು ಏನು? ಮುಂದೆ ಇರುವಂತ 2 ಷರತ್ತುಗಳು ಅನ್ನುವಂಥದ್ದು. 3 ದಿನ ಆಯ್ತು, ಇಬ್ಬರ ಭೇಟಿ ಆಯ್ತು. ಹಾಗಾದ್ರೆ ಆ 2 ಷರತ್ತುಗಳು, ನಮ್ಮ ಪಕ್ಷ ನಿಷ್ಠೆ ಟೆಸ್ಟ್ ಮಾಡುವುದಾದ್ರೆ ಮಾಡಿ, ನಮ್ಮಿಂದ ಬೇರೆಯ ನಡೆ ಖಂಡಿತ ಇಲ್ಲ, ನಾವು ಪಕ್ಷ ನಿಷ್ಠರು. ಆದ್ರೆ ಮುಂದೆ ಏನು ಎಂಬುದನ್ನ ಬಹಿರಂಗವಾಗಿ ಹೇಳ್ಬಿಡಿ. ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನನ್ನನ್ನ ಹೊಣೆ ಮಾಡಬೇಡಿ. ಶಾಸಕರಿಂದ ಗೊಂದಲ ಉಂಟಾದ್ರೆ ನನ್ನನ್ನ ಹೊಣೆ ಮಾಡಬೇಡಿ. ಹೈಕಮಾಂಡ್ ಮುಂದೆ ಗಡ್ಡಿ ಮುರಿದಂತೆ ಡಿಕೆಶಿ ಮಾತು. ಮೇ 10ರ ಒಳಗೆ ಎಲ್ಲವೂ ಅಂತಿಮ ಆಗಲೇಬೇಕು. ಹೈಕಮಾಂಡ್ ಮುಂದೆ ಷರತ್ತು ವಿಧಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಕಳೆದ 3 ದಿನದಿಂದ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್. ಮೊನ್ನೆ ದಿಢೀರ್ ದೆಹಲಿಗೆ ಹಾರಿದ್ದ ಡಿಕೆ ಬ್ರದರ್ಸ್. ಷರತ್ತುಗಳು, 2 ಷರತ್ತುಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಡಿಕೆ ಬ್ರದರ್ಸ್ ನ ದೆಹಲಿ ಟೂರು, ದೆಹಲಿಗೆ ಧಾವಿಸಿ 3 ದಿನ ಕಳಿತು, ಇಬ್ಬರು ನಾಯಕರ ಭೇಟಿ ಆಯಿತು, ಅದರಲ್ಲಿ ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಅಂದ್ರೆ ಮುಂದಿನ ಡಿಕೆ ಶಿವಕುಮಾರ್ ಅವರ ನಡೆ ಏನು? ಇದ್ರ ಬಗ್ಗೆ ಎಲ್ಲ ಏನು ಅಪ್ಡೇಟ್ಸ್ ಇದೆ ಅಂತ? ಮೇ ಒಳಗಾಗಿ ಡಿಕೆ ಶಿವಕುಮಾರ್ ಅವ್ರಿಗಾಗ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ 2-3 ದಿನಗಳ ಕಾಲ ದೆಹಲಿಯಲ್ಲೇ ಉಳ್ಕೊಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಡಿಕೆ ಸುರೇಶ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನುವಂತಹದ್ದು. ನೆನೆ ತಡರಾತ್ರಿಯೂ ಕೂಡ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದಾರೆ, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ಜೊತೆಗೆ ಸಿಗಲೇಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಷರತ್ತುಗಳನ್ನ, ಒಂದಿಷ್ಟು ಒತ್ತಾಯವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮೇ ಒಳಗಾಗಿ ಯಾವುದಕ್ಕಾದ್ರೂ ಒಂದು ಕ್ಲಾರಿಟಿ ಬೇಕು. ಹಿಂದೆ ಕೊಟ್ಟ ಮಾತಿನ ವಿಚಾರ ಏನಿದೆ ಅದನ್ನು ಕೂಡ ನೆನಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿದೆ. ಆದ್ರೆ ಎಲ್ಲರೂ ಕೂಡ ರಾಹುಲ್ ಗಾಂಧಿಯ ಕಡೆಗೆ ಬೊಟ್ಟು ತೋರಿಸಿರುವಂತಹದ್ದು. ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಹೇಳಿದ್ದೇ ಫೈನಲ್ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಹೈಕಮಾಂಡ್ ನಾಯಕರುಗಳು ಯಾರನ್ನೇ ಭೇಟಿ ಆದ್ರೂ ಕೂಡ, ಸ್ಪೆಷಲಿ 4-5 ಬಾರಿ ಏನು ದೆಹಲಿಗೆ ಹೋಗಿ ಅಲ್ಲಿ ಒಂದಿಷ್ಟು ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವ್ರ ಕೈಗಂತೂ ಸಿಗ್ತಾ ಇಲ್ಲ. ಹೀಗಾಗಿ ಆಪ್ತರ ಮೂಲಕ ಅಥವಾ ಬೇರೆ ಬೇರೆ ನಾಯಕರುಗಳ ಮೂಲಕ ಅವರನ್ನ ತಲುಪುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದರ ಭಾಗವಾಗಿಯೇ ಅವರು ನೆನೆಯೂ ಕೂಡ ಹೈಕಮಾಂಡ್ ಕೆಲವು ನಾಯಕರುಗಳನ್ನ ಭೇಟಿ ಮಾಡಿ ಮತ್ತೆ ಒತ್ತಾಯವನ್ನ ಮಾಡಿರುವಂತದ್ದು. ಅನಿತಾ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇದಾಗಲೇ ಕಳೆದ 3 ದಿನದಿಂದ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಇರುವಂಥದ್ದು. ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿ ನೋಡಿದಾಗ ಮೇ 10ರ ಒಳಗಾಗಿ ಒಂದು ಡಿಸಿಷನ್ ಅನ್ನ ನೀವು ನಮಗೆ ಕೊಡಬೇಕು, ನಿರ್ಧಾರವನ್ನ ಹೇಳಬೇಕು. ಕಾದು ಕಾದು ಸುಸ್ತಾಯಿತು, ಅಲಿದು ಸುಸ್ತಾಯಿತು, ಎಲ್ಲ ರೀತಿಯಾದಂಥ ಪ್ರಯತ್ನಗಳಾಯಿತು. ಯಾಕಂದ್ರೆ ಮಾತೆತ್ತಿದ್ರೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಹೈಕಮಾಂಡ್ ಯಾವಾಗ ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನ ಅನ್ನುವಂಥದ್ದು ಕೂಡ ಪ್ರಶ್ನೆ. ಹಾಗಾಗಿ ಇದಕ್ಕೆ ತೆರೆ ಎಳಿಬೇಕು ನೀವು ಮೇ 10ರ ಒಳಗಾಗಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ಗಳ ಪಟ್ಟು. ಇನ್ನು ಅದರ ಜೊತೆಗೆ ನಮ್ಮ ಪಕ್ಷ ನಿಷ್ಠದ ಬಗ್ಗೆ ಏನಾದರೂ ನಿಮಗೆ ಅನುಮಾನನಾ?
ಅದನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ DK ಬ್ರದರ್ಸ್ ಪಟ್ಟನ್ನ ಹಿಡಿದಿದ್ದಾರೆ. ಪಕ್ಷ ನಿಷ್ಠೆಯ ವಿಚಾರದಲ್ಲಿ DK ಶಿವಕುಮಾರ್ಗೆ ಮಾತನಾಡುವ ಹಾಗೆ ಇಲ್ಲ. ಯಾಕಂದ್ರೆ ಅವರ ಪಕ್ಷ ನಿಷ್ಠೆ ಎಷ್ಟಿದೆ ಅಂತ ಅಂದ್ರೆ ಬೇರೆ ಪಕ್ಷದವರು ಸಹಿತ ಹೇಳ್ತಾರೆ, ವಿರೋಧ ಪಕ್ಷದವರು ಸಹಿತ ಮಾತಾಡ್ತಾರೆ. DK ಶಿವಕುಮಾರ್ ಅವರು ಅಷ್ಟು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಬಟ್ ಅವರಿಗೆ CM ಸ್ಥಾನನೇ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಬರುವಂಥದ್ದು. ಬಟ್ ಪಕ್ಷ ನಿಷ್ಠೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ನಂಬರ್ 1 ಸ್ಥಾನ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ಗೊಂದಲಗಳು ನಡೀತಾ ಇದೆ.